ಸ್ವಾತಿ ಬೇಗ ಬಾ. ರಾಜ ರಾಜ ರಾಜ. ಗೀತಾ ಏನ್ ಇಷ್ಟೊತ್ತಲ್ಲಿ? ಚೈತ್ರ. ಗೀತಾ ಬಾರಿ ಇಲ್ಲಿ ಬೇಗ. ಚೈತ್ರ ಅನ್ವರ್ ಜೊತೆ ಮನೆ ಬಿಟ್ಟು ಓಡೋಗಿದ್ದಾಳ ಕಣೆ. ಏನು? ಅಪ್ಪ ಅಮ್ಮಂಗೂ ಇನ್ನೂ ವಿಷಯ ಗೊತ್ತಿಲ್ಲ ಅಕ್ಕ. ಗೀತಾ ರಾಜನ್ ಹೆಲ್ಪ್ ಕೇಳೋಣವಾ? ರಾಜನ? ಯಾರದು? ನಮ್ ಗೀತನ್ ಫ್ರೆಂಡ್ ಆಂಟಿ. ಇಂಥ ಟೈಮಲ್ಲಿ ಆ ಹುಡುಗನ್ ಹೆಲ್ಪ್ ತಗೊಳ್ಳೋದೇ ಒಳ್ಳೆದು. ಹೋಗಿ. ಛೇ, ಅವ್ರ ಅಪ್ಪ ಅಮ್ಮನ್ಗೆ ಇನ್ನೂ ವಿಷಯ ಗೊತ್ತಿಲ್ಲ. ಪ್ಲೀಸ್ ರಾಜ ಹೆಲ್ಪ್ ಮಾಡು ಪ್ಲೀಸ್ ಪ್ಲೀಸ್. ನಡಿ. ಜಿಪ್ಕಿ ಕೊಡ ಗೌಡ್ರೆ. ವಾಟ್ಸಪ್ ಅಲ್ಲಿ ಫೋಟೋ ಕಳಿಸ್ತೀನಿ, ಎಲ್ಲ ಹುಡುಗರಿಗೂ ಕಳಿಸ್ಬಿಡಿ. ಏನೇ ಇನ್ಫಾರ್ಮೇಶನ್ ಇದ್ರೆ ನನಗೆ ಫೋನ್ ಮಾಡಿ. ನಡಿಯ. ಹುಡುಗರನ್ನ ಎಲ್ಲ ರೈಲ್ವೆ ಸ್ಟೇಷನ್ ಚೆಕ್ ಮಾಡಿ ಕೇಳು. ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿದೀನಿ ನೋಡು. ಬಸ್ ಸ್ಟ್ಯಾಂಡ್ ಅಲ್ಲಿ ಚೆಕ್ ಮಾಡಕ್ಕೆ ಯಾವ ಪ್ರೈವೇಟ್ ಬಸ್ಗಳನ್ನು ಬಿಡಬೇಡಿ, ಚೆಕ್ ಮಾಡಿ. ಎಲ್ಲ ಕಡೆ ಹುಡುಕಿದ್ರಾ? ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅವ್ರಿಗಿಲ್ಲ ಗುರು, ಮೆಜೆಸ್ಟಿಕ್ ಅಲ್ಲೂ ಇಲ್ಲ, ಯಶವಂತಪುರದಲ್ಲಿ ಇಲ್ಲ ಗುರು. ಏರಿಯಾದಲ್ಲೆಲ್ಲ ಹುಡುಗರು ಹುಡುಕ್ತಾವ್ರೆ. ಹಾಯ್ ರಾಜ, ಏನಿಲ್ಲಿ? ನನಗೆ ಪರಿಚಯ ಹುಡುಗಿ ಒಬ್ಳು ಮಿಸ್ ಆಗಿದ್ದಾಳೆ. ಒಂದು ಫೋಟೋ ಇದ್ರೆ ಕಳ್ಸ್ಕೊಡು. ಈಗಲೇ ಕಳ್ಸ್ಕೊಡ್ತೀನಿ ಸರ್. ಹಲೋ ಕಂಟ್ರೋಲ್ ರೂಮ್. ಇನ್ನು ಯಾರ್ದಾರ ನಂಬರ್ ಇದೆಯಾ? ಇಲ್ಲ. ಹಲೋ ರಾಜ, ವಾಟ್ಸಪ್ ಅಲ್ಲಿ ನೀನು ಹುಡುಗಿ ಫೋಟೋ ಕಳಿಸಿದ್ಯಲ್ಲ, ಅವಳು ಇಲ್ಲೇ ಇದ್ದಾಳೆ. ಎಲ್ಲಿ? ಕೆಂಗೇರಿ ರೈಲ್ವೆ ಸ್ಟೇಷನ್. ಚೈತ್ರ ಕೆಂಗೇರಿ ರೈಲ್ವೆ ಸ್ಟೇಷನ್ ಇದ್ದಾಳೆ. ಹೇಯ್ ಬಿಡ್ರ ಅವನ್ನ. ರಾಜಾ, ನೀನ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡ. ಇದು ನನ್ನ ಪರ್ಸನಲ್ ವಿಷಯ. ಏನೋ ಪರ್ಸನಲ್ ವಿಷಯ? ಲವ್ ಮಾಡಿದ್ಮೇಲೆ ಏನೇ ಬಂದ್ರು ಹೆದರ್ಸಿ ನಿಂತ್ಕೋಬೇಕು. ಈ ತರ ಹೇಳಿ ತರ ಓಡೋಗೋದಲ್ಲ. ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಮನೇಲಿ ಒಪ್ಪಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ನೀನ್ ಕೇಳಿದ ತಕ್ಷಣ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡ್ಬೇಕಾ? 20 ವರ್ಷದಿಂದ ಸಾಕಿರೋ ಮಗಳು ಯಾರೋ ಬಂದು ಕೇಳಿದ ತಕ್ಷಣ 20 ದಿನದಲ್ಲಿ ಬಿಟ್ಕೊಟ್ಬಿಡ್ಬೇಕಾ? ಪ್ಲೀಸ್ ರಾಜ ಬಿಟ್ಬಿಡು, ಇದು ನನ್ನ ಜೀವನದ ಪ್ರಶ್ನೆ. ಯಾವ್ದಮ್ಮ ನಿನ್ ಜೀವನ? ನೀನ್ ಹಿಂಗ್ ಓಡ್ ಬಂದ್ರೆ ನಿನ್ ತಂದೆ ತಾಯಿ ಕಣ್ಣೀರ್ ಸುರಿಸ್ಕೊಂಡು ಸೊಸೈಟಿ ಮುಂದೆ ತಲೆ ಬಗ್ಸ್ಕೊಂಡು ನಿಂತ್ಕೊಳ್ಳೋದು ಅದಾ ನಿನ್ ಜೀವನ? ಎಲ್ಲ ತಂದೆ ತಾಯಿ ಮಕ್ಕಳ ಮೇಲಿರೋ ನಂಬಿಕೆಯಿಂದ ಬಾಗ್ಲು ಹಾಕೊಂಡು ಮಲ್ಕೊಂತಾರೆ. ಅದನ್ನ ಬಿಟ್ಟು ಡೋರ್ನ ಲಾಕ್ ಮಾಡಿ ಕೀನ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಲ್ಲ. ಅವ್ರ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬೇಡಿ. ರಾಜಾ, ನಾನು ಇವಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಲೇ, ಹಿಸ್ಟ್ರಿ ತೆಗೆದು ನೋಡು. ಎಲ್ರು ತಂದೆ ತಾಯಿನ ದೇವ್ರು ಅಂತ ಪೂಜೆ ಮಾಡೋದು, ಲವರ್ಸ್ನಲ್ಲ. ನೀವ್ ಹಿಂಗ್ ಓಡೋದ್ಮೇಲೆ ನಿಮ್ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಾರೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಅಪ್ಪ ಅಮ್ಮ ಜೊತೆಗಿದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅವ್ರ ಜೊತೆಗಿಲ್ದೇ ಇದ್ದಾಗ್ಲೇನೆ ಆ ನೋವು ಏನು ಅಂತ ಗೊತ್ತಾಗೋದು. ಪ್ರೀತಿಸಿದವಳ ಒಪ್ಪಿಗೆಗೋಸ್ಕರ ತಿಂಗಳ ವರ್ಷಗಟ್ಲೆ ಕಾಯ್ತೀರಾ. ಅಂಥದ್ರಲ್ಲಿ ಅವ್ರ ಅಪ್ಪ ಅಮ್ಮನ ಒಪ್ಪಿಗೆಗೋಸ್ಕರ ಕಾಯಕ್ಕಾಗಲ್ವಾ? ನೋಡೋ, ಲವ್ ಮಾಡೋದು ತಪ್ಪಲ್ಲ, ಅದರಲ್ಲೊಂದು ಎಥಿಕ್ಸ್ ಇರಬೇಕು. ಅನ್ವರ್, ನನ್ನ ಮಾತು ಕೇಳು. ಚೈತ್ರ, ನಿಮ್ಮ ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು. ಸಾರಿ ರಾಜಾ, ನಾನು ಇವಳಿಗೋಸ್ಕರ ಎಷ್ಟೇ ವರ್ಷ ಆದ್ರೂ ಕಾಯ್ತೀನಿ.